ಶ್ರೀ ಸವಿತಾ ಸಮಾಜ ಜಯಂತ್ಯೋತ್ಸವವು ಕಡ್ಡಾಯವಾಗಿ ಎಲ್ಲಾ ಸರ್ಕಾರಿ ಕಚೇರಿಗಳಲ್ಲಿ ಹಾಗೂ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಆಚರಿಸುವಂತೆ ಜಿಲ್ಲಾ ಸವಿತಾ ಸಮಾಜದಿಂದ ಪತ್ರಿಕಾಗೋಷ್ಠಿಯಲ್ಲಿ ಆಗ್ರಹಿಸಲಾಗಿದೆ. ಇದೇ ದಿನಾಂಕ 25/1/2026 ರವಿವಾರ ರಕ್ತ ಸಪ್ತಮಿ ದಿನದಂದು ಕಡ್ಡಾಯವಾಗಿ ಎಲ್ಲಾ ಸರ್ಕಾರಿ ಕಚೇರಿಗಳಲ್ಲಿ ಆಚರಿಸಬೇಕು ಹಾಗೂ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಶ್ರೀ ಸವಿತಾ ಮಹರ್ಷಿಯವರ ಇತಿಹಾಸವನ್ನ ಪರಿಚಯಿಸುವ ಪ್ರಬಂಧ ಸ್ಪರ್ಧೆ, ಭಾಷಣ ಸ್ಪರ್ಧೆ ಗಳನ್ನು ಏರ್ಪಡಿಸಿ ಜಯಂತ್ಯೋತ್ಸವ ಆಚರಣೆ ಮಾಡಬೇಕು. ಜಯಂತ್ಯೋತ್ಸವ ಆಚರಣೆ ಮಾಡದೇ ಇರುವ ಇಲಾಖೆಯ ಅಧಿಕಾರಿಗಳಿಗೆ ಹಾಗೂ ಶಾಲಾ ಕಾಲೇಜುಗಳ ಮುಖ್ಯೋಪಾಧ್ಯಾಯರು ಹಾಗೂ ಪ್ರಾಂಶುಪಾಲರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ರಥಸಪ್ತಮಿ ದಿನದಂದು ಕಲಬುರಗಿ ನಗರದ ಶ್ರೀ ಸವಿತಾ ಮಹರ್ಷಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು. ಸಕಲ ಭಕ್ತಾದಿಗಳು ಆಗಮಿಸಬೇಕಾಗಿ ಮನವಿ ಮಾಡಲಾಗಿದೆ. ಸರ್ಕಾರಿ ಕಚೇರಿಗಳಲ್ಲಿ ಹಾಗೂ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಇತರೆ ಸಂಘ ಸಂಸ್ಥೆಗಳಲ್ಲಿ ಶ್ರೀ ಸವಿತಾ ಮಹರ್ಷಿ ಜಯಂತ್ಯೋತ್ಸವ ಆಚರಿಸಲು ಸವಿತಾ ಮಹರ್ಷಿ ಭಾವಚಿತ್ರ ಉಚಿತವಾಗಿ ನೀಡಲಾಗುವುದು ಅಂತ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಲಾಗಿದೆ. ಸವಿತಾ ಮಹರ್ಷಿ ಜಯಂತಿ ಇದೇ 25ನೇ ತಾರೀಕು ಅಂದ್ರೆ ಸಂಡೇ, ರವಿವಾರ ದಿವಸ. ಆಲ್ಮೋಸ್ಟ್ ಎಲ್ಲ ಕೆಲವೊಂದು ಸರ್ಕಾರಿ ಕಚೇರಿಗಳಲ್ಲಿ ಆಚರಿಸ್ತಾ ಇಲ್ಲ. ಇದು 7ನೇ ವರ್ಷದ ಜಯಂತಿ. ಯಾಕಂದ್ರೆ ಸರ್ಕಾರ ಕಡ್ಡಾಯವಾಗಿ ಆಚರಿಸಂತ ಹೇಳಿದ್ದಾರೆ. ಕೆಲವೊಂದು ಸರ್ಕಾರಿ ಕಚೇರಿಗಳಲ್ಲಿ ಆಚರಿಸ್ತಾ ಇಲ್ಲ, ಶಾಲಾ ಕಾಲೇಜುಗಳಲ್ಲಿ ಆಚರಿಸ್ತಾ ಇಲ್ಲ. ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ಕೊಳ್ಳೋದಂದ್ರೆ ಕಡ್ಡಾಯವಾಗಿ ಆಚರಣೆ ಮಾಡಬೇಕು. ಬೇರೆ ಬೇರೆ ಜಯಂತಿಗಳು ಆಚರಣೆ ಮಾಡಿಲ್ಲ ಅಂದ್ರೆ ಅವ್ರಿಗೆ ಹೆಂಗೆ ಆ್ಯಕ್ಷನ್ ತಗೋತಾರ, ಅವರಿಗೂ ಕೂಡ ಆ್ಯಕ್ಷನ್ ತಗೋಬೇಕು. ನಂತರ ಶಾಲಾ ಕಾಲೇಜುಗಳಲ್ಲಿ ಸವಿತಾ ಮಹರ್ಷಿಯವರು ಇತಿಹಾಸನೇ ಗೊತ್ತಿಲ್ಲ ವಿದ್ಯಾರ್ಥಿಗಳಿಗೆ. ಅದನ್ನು ಒಂದು ಪರಿಚಯಿಸ್ತಕ್ಕಂಥ ಕೆಲಸ ಎಲ್ಲ ಶಾಲಾ ಕಾಲೇಜಿನ ಎಲ್ಲ ಇದು ಮುಖ್ಯೋಪಾಧ್ಯಾಯರಿಂದ ಆಗಬೇಕು. ಯಾಕಂದ್ರೆ BO ಆಫೀಸಲ್ಲಿ ಸವಿತಾ ಮಹರ್ಷಿ ಚರಿತ್ರೆ ನಾವು ಪ್ರತಿ ವರ್ಷ ಕೊಡ್ತಾ ಇದ್ದೀವಿ. ಈ ವರ್ಷ ಕೂಡ ಅವರು ಕೂಡ ಒಂದು ಆದೇಶ ಹೊರಡಿಸ್ಬೇಕು, ಕಡ್ಡಾಯವಾಗಿ ಮಾಡಬೇಕಂತ ಹೇಳಿ. ನಂತರ ಪ್ರತಿ ರಥಸಪ್ತಮಿ ದಿವಸ ಸವಿತಾ ಮಹರ್ಷಿ ಜಯಂತಿ ಬರ್ತದೆ. ಇದೇ ದಿವಸ ಇದೇ ಡೇಟ್ ಅಂತ ಇರಲ್ಲ. ಕಳೆದ ವರ್ಷ ಫೆಬ್ರವರಿ 4 ಇತ್ತು, ಈ ವರ್ಷ ಜನವರಿ 25 ಇದೆ. ನಂತರ ಪ್ರಥಮ ವರ್ಷ ಸವಿತಾ ಮಹರ್ಷಿ ದೇವಸ್ಥಾನ ನಮ್ಮ ಕರ್ನಾಟಕದಲ್ಲಿ ಪ್ರಥಮ ಆಗಿದ್ದು ನೆಹರು ನಗರದಲ್ಲಿ. ಅಲ್ಲಿ 1ನೇ ವಾರ್ಷಿಕೋತ್ಸವ ಅಂದರೆ 1 ವರ್ಷ ಇತ್ತು. ವಿಶೇಷ ಪೂಜೆ ಅದ. ಅದಕ್ಕೆ ಈ ಒಂದು ವೇದಿಕೆ ವತಿಯಿಂದ ನಮ್ಮ ಕಲಬುರಗಿ ಜಿಲ್ಲೆ ಜನತೆಗೆ ಹಾಗೂ ಕರ್ನಾಟಕದ ಎಲ್ಲ ಜನತೆಗೂ ನಾವು ಅವರಿಗೆ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಾವು ಮನವಿ ಮಾಡ್ಕೊತಾ ಇದ್ದೀವಿ. ಅದೇ ರೀತಿಯಾಗಿ ಕೆಲವೊಂದು ಸರ್ಕಾರಿ ಕಚೇರಿಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ ಸವಿತಾ ಮಹರ್ಷಿ ಭಾವಚಿತ್ರ ಇಲ್ಲ. ಅದನ್ನು ನಾವು ಉಚಿತವಾಗಿ ಕೊಡ್ತಾ ಇದ್ದೀವಿ. ಅದಕ್ಕೋಸ್ಕರ ತಾವು ನಮಗೆ 2 ನಂಬರ್ ಕೊಟ್ಟಿದ್ದೀವಿ. ಅವರಿಗೆ ಸಂಪರ್ಕಿಸಿದರೆ ನಾವು ಉಚಿತವಾಗಿ ಸವಿತಾ ಮಹರ್ಷಿ ಫೋಟೋನು ಕೊಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ ಇಷ್ಟಪಡ್ತೀನಿ. ಬ್ಯೂರೋ ರಿಪೋರ್ಟ್, SSV ನ್ಯೂಸ್, ಕಲಬುರಗಿ.